ಹಾಯ್ ಗೈಸ್, ನಾನಿವತ್ತು ನಿಮ್ಗೋಸ್ಕರ ಒಂದು ಸಖತ್ತಾಗಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಸ್ಟೋರಿ ಏನಂದ್ರೆ, ಚಿತ್ರದ ಹೀರೋ ಹೀರೋಯಿನ್ ಒಂದಿನ ರಾತ್ರಿ ಕಾರ್ನಲ್ಲಿ ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಆಗುತ್ತೆ. ಲಕ್ಕಿಲಿ ಇಬ್ರು ಪ್ರಾಣಕ್ಕೂ ಏನು ತೊಂದ್ರೆ ಆಗೋದಿಲ್ಲ. ಆದ್ರೆ ಮನೆಗ್ ಬಂದ ಮೇಲೆ ಮಿರರ್ ನೋಡಿದಾಗ ಅವ್ರ ಮುಖದ ಬದಲು ಬೇರೆಯವ್ರ ಮುಖ ಕಾಣೋದಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ ಆಗೋದಕ್ಕೆ ಕಾರಣ ಏನು, ಅವರಿಬ್ರು ಆ ಮಿಸ್ಟ್ರಿನ ಸಾಲ್ವ್ ಮಾಡಿದ್ರ ಇಲ್ವಾ ಅನ್ನೋ ಕಥೆನ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ನೀನು ವೀಡನಿ ನೀದನು ನೇನೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ 2035 ಹೈದರಾಬಾದ್. ಟೆಕ್ನಾಲಜಿ ಎಲ್ಲ ನೆಕ್ಸ್ಟ್ ಲೆವೆಲ್ ಗೆ ಬೆಳೆದಿದೆ. ಒಬ್ರು ಫೇಮಸ್ ಸೈಕಾಲಜಿ ಡಾಕ್ಟರ್ ನ ಮೀಟ್ ಆಗೋದಕ್ಕೆ 5 ಜನ ಸ್ಟೂಡೆಂಟ್ಸ್ ಬರ್ತಾರೆ. ಡಾಕ್ಟರ್, ನಾವು ಲಾಜಿಕಲ್ ಮೈಂಡ್ ಹಾಗೇನೆ ಸೂಪರ್ ನ್ಯಾಚುರಲ್ ಫೋರ್ಸ್ ಬಗ್ಗೆ ಒಂದು ಸ್ಟಡಿ ಮಾಡ್ತಾ ಇದ್ದೀವಿ. ಎಷ್ಟೋ ಕೇಸ್ಗಳನ್ನ ಅನಲೈಸ್ ಮಾಡಿದ್ವಿ. ಈ ಕೇಸ್ ನೋಡಿ, 2011ರಲ್ಲಿ ಡೆಲ್ಲಿನಲ್ಲಿ ಹುಟ್ಟಿ ಬೆಳೆದಿದ್ದ ಮನಿಷಾ ಅನ್ನುವ ಹುಡುಗಿ, ನನ್ನ ಹೆಸರು ಸುಮನ್, ರಾಜಸ್ಥಾನದಲ್ಲಿ ನಮ್ಮ ಮನೆ ಇದೆ ಅಂತ ಹೇಳಿ ಅವ್ರ ಪೇರೆಂಟ್ಸ್ ನ ಕರೆಕ್ಟ್ ಆಗಿ ಗುರುತು ಹಿಡಿದಿದ್ದಾಳೆ. ಆಕ್ಚುಲಿ ಆ ಮನೇಲಿ ನಿಜವಾಗ್ಲು ಸುಮನ್ ಅನ್ನುವ ಹುಡುಗಿ ಇದ್ಲು. 5 ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ನಲ್ಲಿ ತೀರ್ ಹೋಗಿದ್ದಾಳೆ. ಇದು ಹೇಗ್ ಸಾಧ್ಯ? ಆಕ್ಚುಲಿ ನೀವು ಕೂಡ ಇದೇ ತರದೊಂದು ಕೇಸ್ ನ ಹ್ಯಾಂಡಲ್ ಮಾಡಿದ್ರಿ ಅಂತ ನಮ್ ಪ್ರೊಫೆಸರ್ ಹೇಳ್ತಿದ್ರು. ನಮ್ಗೆ ಆ ಕೇಸ್ ಬಗ್ಗೆ ಡೀಟೇಲ್ ಕೊಡೋದಕ್ಕೆ ಆಗುತ್ತಾ ಅಂತ. ಈ ಪ್ರಪಂಚ ಅನ್ನೋದೇ ಒಂದು ಅದ್ಭುತ. ಸೈನ್ಸ್ ನ ಮೀರಿರೋ ಮಿಸ್ಟ್ರಿ ಎಲ್ಲ ಇದೆ ಅಂತ ಡಾಕ್ಟರ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದು 2013 ಹೈ5 ಅನ್ನೋ ಫೌಂಡೇಶನ್ ಇಂದ ಹುಡುಗಿರ್ ಬಂದು ಬಡ ಕುಟುಂಬದ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ನ ಹಂಚ್ತಾ ಇದ್ದಾರೆ. ಅದೇ ತರ ಒಂದು ಹುಡುಗಿಗೆ ಬ್ಯಾಗ್ ಕೊಡುವಾಗ ಅವ್ರ ತಂದೆ ಕಿರಿಕ್ ಮಾಡ್ತಾರೆ. ಯಾಕಂದ್ರೆ ಇವರು ಮಗಳನ್ನ ಸ್ಕೂಲ್ಗೆ ಕಳಿಸದೆ ಕೆಲ್ಸಕ್ಕೆ ಕಳಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ಅವನ ಜೊತೆ ಗಲಾಟೆ ಆಗಿದ್ರಿಂದ ಆ ವ್ಯಕ್ತಿ ಇವ್ರಿಗೆಲ್ಲ ಸರಿಯಾಗಿ ಹೊಡೆದು ಒಂದು ಕಡೆ ಕೂರ್ಸಿರ್ತಾನೆ. ಅಷ್ಟರಲ್ಲಿ ಸ್ಪಾಟ್ ಗೆ ಬಂದ ಚಿತ್ರದ ಹೀರೋ ವಿಷಯ ತಿಳ್ಕೊಂಡು ಅವರಿಗೆಲ್ಲ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ಅಂದ ಹಾಗೆ ಇವನ್ ಹೆಸರು ಅರ್ಜುನ್, ಇದು ಅವನ್ ಲವರ್ ಆಗಿರೋ ದಿಯಾ. ಇಬ್ರು ತುಂಬಾ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಹೀಗೆ ಒಂದಿನ ರಾತ್ರಿ ಕಾರ್ನಲ್ಲಿ ಹೋಗ್ತಾ ಇರುವಾಗ ಒಬ್ಬ ಕಾರ್ನ ಅಡ್ಡ ಹಾಕಿ ಆಕ್ಸಿಡೆಂಟ್ ಆಗಿರೋದ್ರಿಂದ ರೋಡ್ ಬ್ಲಾಕ್ ಆಗಿದೆ, ನೀವು ಆ ಕಡೆಯಿಂದ ಹೋಗಿ ಅಂತ. ಸೊ ಇಬ್ರು ಬೇರೆ ರೂಟ್ ನಲ್ಲಿ ಮನೆಗೆ ಹೋಗ್ತಾ ಇರುವಾಗ ಅರ್ಜುನ್ ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ ಬಿಟ್ಟು ರೊಮ್ಯಾಂಟಿಕ್ ಮೂಡ್ ಗೆ ಜಾರಿದ್ರಿಂದ ಆಪೋಸಿಟ್ ಬರ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆಯೋ ಅಷ್ಟ್ರಲ್ಲಿ ಅವಾಯ್ಡ್ ಮಾಡೋಕೆ ಹೋಗಿ ರೋಡ್ ಸೈಡ್ ನಲ್ಲಿ ನಿಂತಿದ್ದ ರೋಡ್ ರೋಲರ್ ಗೆ ಡಿಕ್ಕಿ ಹೊಡಿತಾನೆ. ಲಕ್ಕಿಲಿ ಇಬ್ರು ಪ್ರಾಣಕ್ಕೂ ಏನು ತೊಂದ್ರೆ ಆಗಿಲ್ಲ. ದಿಯಾ ಸರಿಯಾಗಿ ಬೈತಾಳೆ, ಬುದ್ಧಿ ಇಲ್ವಾ ನಿನ್ಗೆ, ರೋಡ್ ನೋಡ್ಕೊಂಡು ಓಡ್ಸೋದ್ ಬಿಟ್ಟು ಏನ್ ಮಾಡ್ತಾ ಇದ್ದೀಯಾ ಅಂತ. ಸೊ ಈಗ ಪಕ್ಕದಲ್ಲೇ ಸ್ಮಶಾನ ಇರೋದ್ರಿಂದ ಯಾರನ್ನಾದ್ರೂ ಹೆಲ್ಪ್ ಕೇಳೋಣ ಅಂತ ಇಬ್ರು ಹೋಗ್ತಾರೆ. ಸ್ಮಶಾನ ಅಲ್ವಾ, ದಿಯಾಗೆ ತುಂಬಾ ಭಯ ಆಗ್ತಿದೆ. ಇದೇ ಒಳ್ಳೆ ಚಾನ್ಸ್ ಅಂತ ಅರ್ಜುನ್ ಅವಳಿಗೆ ಹೆದರ್ಸೋ ಪ್ರಯತ್ನ ಮಾಡ್ತಾನೆ. ಕಟ್ ಮಾಡಿದ್ರೆ ಇಬ್ರು ಹೇಗೋ ಮನೆಗ್ ಬರ್ತಾರೆ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ತಲೆ ಬಾಚೋಕೆ ಅಂತ ಮಿರರ್ ಹತ್ರ ಹೋದಾಗ ಅಲ್ಲಿ ಅರ್ಜುನ್ ಬದಲು ಬೇರೆಯವನ್ ಮುಖ ಕಾಣಿಸ್ತಾ ಇದೆ. ಇದ್ರಿಂದ ಅರ್ಜುನ್ಗೆ ಗಾಬರಿ ಆಗುತ್ತೆ. ಇದು ಹೇಗ್ ಸಾಧ್ಯ ಅಂತ. ಎಲ್ಲಿ ದಿಯಾ ಹೆದ್ರು ಬಿಡ್ತಾಳೋ ಅಂತ ಅವಳಿಗೆ ಈ ವಿಷಯ ಹೇಳೋದಿಲ್ಲ. ವಾಟ್ಸ್ಆಪ್ ಡಿಪಿ, ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲೂ ಮಿರರ್ ನಲ್ಲಿ ನೋಡಿದ್ದ ಅದೇ ವ್ಯಕ್ತಿಯ ಫೋಟೋ ಇದೆ. ಇವನಿಗೆ ತಲೆ ಕೆಟ್ಟು ಹೋಗುತ್ತೆ. ಯಾರಿಗಾದ್ರೂ ಕಾಲ್ ಮಾಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ರೆ ಕಿವಿನಲ್ಲಿ ಏನೋ ವಾಯ್ಸ್ ಬೇರೆ ಕೇಳಿಸ್ತಾ ಇದೆ. ದಿಯಾ ಕೂಡ ಗಾಬರಿ ಆಗಿದ್ದಾಳೆ, ಯಾಕಂದ್ರೆ ಅವಳಿಗೂ ಸೇಮ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಳು ಫೇಸ್ಬುಕ್ ಪ್ರೊಫೈಲ್ ನಲ್ಲೂ ಬೇರೆ ಹುಡುಗಿ ಫೋಟೋ ಇದೆ. ಸೆಲ್ಫಿ ಕ್ಯಾಮೆರಾದಲ್ಲಿ ನೋಡಿದ್ರೆ ಅದೇ ಫೋಟೋನಲ್ಲಿ ಇರೋ ಹುಡುಗಿನೇ ಕಾಣಿಸ್ತಾ ಇದ್ದಾಳೆ. ಇದ್ರಿಂದ ದಿಯಾ ತುಂಬಾ ಗಾಬರಿ ಆಗ್ತಾಳೆ. ಇಬ್ರು ಅವರಿಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೆದರ್ತಾ ಇದ್ದಾರೆ. ಕೊನೆಗೆ ದಿಯಾ ಹೇಳ್ತಾಳೆ, ಮಿರರ್ ನೋಡಿದಾಗ ನನ್ ಬದಲು ಬೇರೆ ಹುಡುಗಿ ಮುಖ ಕಾಣಿಸ್ತಾ ಇದೆ ಅಂತ. ಅರ್ಜುನ್ ಕೂಡ ನನ್ಗೂ ಅದೇ ತರ ಆಗ್ತಿದೆ ಅಂತ ಹೇಳಿ ಮಿರರ್ ಮುಂದೆ ನಿಂತಾಗ ದಿಯಾಗೆ ಶಾಕ್ ಆಗುತ್ತೆ. ಮನೇಲಿರೋ ಫೋಟೋನಲ್ಲೂ ಕೂಡ ಮಿರರ್ ನಲ್ಲಿ ಕಂಡವರೇ ಇದ್ದಾರೆ. ಮೇ ಬಿ ಆಕ್ಸಿಡೆಂಟ್ ಆದ್ಮೇಲೆ ಆ ಸ್ಮಶಾನಕ್ಕೆ ಹೆಲ್ಪ್ ಕೇಳೋದಕ್ಕೆ ಹೋಗಿದ್ವಿ ಅಲ್ವಾ, ಅದ್ರಿಂದಾನೇ ಹೀಗೆಲ್ಲ ನಡೀತಾ ಇದೆಯಾ ಅಂತ ಇಬ್ರಿಗೂ ಅನ್ನಿಸ್ತಾ ಇದೆ. ದಿಯಾಗೂ ಕಿವಿ ಮುಚ್ಕೊಂಡ್ರೆ ಏನೋ ವಾಯ್ಸ್ ಕೇಳಿಸ್ತಾ ಇದೆ. ರಾತ್ರಿ ರೆಸ್ಟ್ ರೂಮ್ ಗೆ ಬಂದಾಗ ದೆವ್ವ ಆಗಿರೋ ದಿಯಾ ಅರ್ಜುನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅಷ್ಟರಲ್ಲಿ ದಿಯಾಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಅದೊಂದು ಕೆಟ್ಟ ಕನ್ಸು. ವಿಷಯನ ಅರ್ಜುನ್ಗೆ ಹೇಳ್ತಾಳೆ. ಕನ್ಸಲ್ಲಿ ನಾನ್ ನಿನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ದೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ. ಅವಳಿಗೆ ಸಮಾಧಾನ ಮಾಡಿ ಫಾದರ್ ನ ಮೀಟ್ ಆಗೋದಕ್ಕೆ ಹೇಳ್ತಾನೆ. ದಿಯಾ ಫಾದರ್ ಹತ್ರ ಹೋದಾಗ ಅವರಿಗೂ ಗಾಬರಿ ಆಗುತ್ತೆ. ಫಾದರ್ ಹೇಳೋ ಪ್ರಕಾರ ಮನುಷ್ಯ ಸತ್ತ ಮೇಲೆ ಅವನ ಆತ್ಮ ಸ್ವರ್ಗಕ್ಕೆ ಹೋಗ್ಬೇಕಾ ಅಥವಾ ನರಕಕ್ಕೆ ಹೋಗ್ಬೇಕಾ ಅಂತ ಪ್ರಭುವಿನ ನ್ಯಾಯಸ್ಥಾನದಲ್ಲಿ ಚರ್ಚೆ ನಡೆಯುತ್ತೆ. ಸತ್ತ ನಂತರ ಆತ್ಮ ಬೇರೆ ಮನುಷ್ಯರ ದೇಹ ಸೇರೋ ಸಾಧ್ಯತೆ ತುಂಬಾ ಕಮ್ಮಿ. ಆದ್ರೆ ಪ್ರಕೃತಿನಲ್ಲಿ ಯಾರಿಂದನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೆ ಇರೋ ಘಟನೆಗಳು ನಡೆಯುತ್ತೆ. ಅದ್ರಲ್ಲಿ ನಿನ್ಗೆ ಆಗಿರೋದು ಕೂಡ ಒಂದು. 400 ವರ್ಷಗಳ ಹಿಂದೆ ಗ್ರೀಸ್ ನ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಹುಡುಗನಿಗೆ ಮಿರರ್ ನೋಡಿದಾಗ ಅವನ್ ಮುಖದ ಬದಲು ದೆವ್ವದ ಮುಖ ಕಾಣಿಸ್ತಾ ಇತ್ತು. ಊರಿನ ಜನ ಹೆದ್ರಿ ಆ ಹುಡುಗನ್ನ ಸಾಯಿಸ್ಬಿಟ್ರು. ಆದ್ರೆ ಈಗ ಸೈನ್ಸ್ ಎಷ್ಟೋ ಬೆಳೆದಿದೆ, ನೀನೇನು ಚಿಂತೆ ಮಾಡಬೇಡ ಅಂತ.
ಇನ್ನು ಅರ್ಜುನ್ ನ ಟೆಸ್ಟ್ ಮಾಡಿದ ಡಾಕ್ಟರ್ ಕೂಡ ಹೆದ್ರಿ ಓಡೋಗ್ತಾರೆ. ದಿಯಾ ಮನೆಗ್ ಬಂದಾಗ ಅವ್ರ ಅತ್ತೆ ಕೂಡ ಬರ್ತಾರೆ. ಮಿರರ್ ನೋಡಿದಾಗ ಅದ್ರಲ್ಲಿ ದಿಯಾ ಬದಲು ಬೇರೆ ಹುಡುಗಿ ಕಂಡಿದ್ರಿಂದ ಅವರಿಗೂ ತುಂಬಾ ಗಾಬರಿ ಆಗುತ್ತೆ. ಫೋನ್ ಅಲ್ಲಿ ಒಂದು ಫೋಟೋ ತಗೋತಾರೆ. ಈ ಕಡೆ ಅರ್ಜುನ್, ನಿನ್ನೆ ಆಕ್ಸಿಡೆಂಟ್ ಆಗಿದ್ದ ಸ್ಪಾಟ್ ನ ಪಕ್ಕದಲ್ಲೇ ಒಂದು ಸ್ಮಶಾನ ಇದೆ ಅಲ್ವಾ, ಅಲ್ಲಿ ಯಾರಾದ್ರೂ ಸತ್ತೋಗಿರ್ಬೋದು. ಮೇ ಬಿ ಅದು ನಮ್ಗೆ ಮಿರರ್ ನಲ್ಲಿ ಕಾಣ್ತಾ ಇರೋರೇ ಆಗಿರ್ಬೋದು. ಸೊ ಅದಕ್ಕೆ ಅಲ್ಲೋಗಿ ಎಂಕ್ವೈರಿ ಮಾಡಿದಾಗ ಅಲ್ಲಿರೋ ಅಜ್ಜಿ ಹೇಳೋ ಪ್ರಕಾರ ಆತರ ಗಂಡ ಹೆಂಡತಿ ಯಾರು ರೀಸೆಂಟ್ಲಿ ಸತ್ತಿಲ್ಲ. ನಿನ್ನೆ 2 ಡೆಡ್ ಬಾಡಿ ಬಂದಿತ್ತು, ಅದು ಕೂಡ ಇಬ್ರು ತಾತಂದ್ರದು. ಕಟ್ ಮಾಡಿದ್ರೆ ದಿಯಾ ಅವ್ರ ಅತ್ತೆ ಒಬ್ರು ಫೇಮಸ್ ಸೈಕ್ಯಾಟ್ರಿಸ್ಟ್ ನ ಮೀಟ್ ಆಗಿ ಅವರು ಕ್ಲಿಕ್ ಮಾಡಿದ ಫೋಟೋ ತೋರಿಸ್ತಾರೆ. ಮಿರರ್ ನಲ್ಲಿ ನನ್ ಸೊಸೆ ಬದಲು ಬೇರೆ ಹುಡುಗಿ ಮುಖ ಕಾಣಿಸ್ತಾ ಇದೆ ಅಂತ. ಈ ಸೈಕ್ಯಾಟ್ರಿಸ್ಟ್ ಯಾರಂದ್ರೆ ಈಗ ನಮ್ಗೆ ಫ್ಲಾಶ್ ಬ್ಯಾಕ್ ಹೇಳ್ತಾ ಇದ್ದಾರೆ ಅಲ್ವಾ, ಅದೇ ಡಾಕ್ಟರ್. ಅವರಿಗೂ ಶಾಕ್ ಆಗುತ್ತೆ. ನನ್ಗೂ ಇದು ಚಾಲೆಂಜ್ ಆಗಿರೋ ಕೇಸ್, ಇದುವರೆಗೂ ಈ ತರದ ಕೇಸ್ ನ ಹ್ಯಾಂಡಲ್ ಮಾಡೇ ಇಲ್ಲ. ದಿಯಾನ ಇಲ್ಲಿ ಕರ್ಕೊಂಡ್ ಬನ್ನಿ, ಕಂಪ್ಲೀಟ್ ಬಾಡಿ ಸ್ಕ್ಯಾನ್ ಮಾಡೋಣ ಅಂತ. ಅದಕ್ಕೆ ಅರ್ಜುನ್ಗೆ ಕಾಲ್ ಮಾಡಿ ಇವರು ಅವನ್ನ ರಿಷಿ ಅಂತಾನೆ ಕರಿತಾ ಇದ್ದಾರೆ. ಬೆಳಗ್ಗೆ ಮನೆಗ್ ಬಂದಾಗ ಮಿರರ್ ನಲ್ಲಿ ದಿಯಾ ಬದಲು ಬೇರೆ ಹುಡುಗಿ ಕಾಣ್ತಾ ಇದ್ಲು. ಫಸ್ಟ್ ಅವಳನ್ನ ಕರ್ಕೊಂಡು ಅಪೋಲೋ ಹಾಸ್ಪಿಟಲ್ಗೆ ಬಾ ಅಂತ. ಆಗ ಅರ್ಜುನ್, ಸಮಸ್ಯೆ ಇರೋದು ದಿಯಾಗೆ ಮಾತ್ರ ಅಲ್ಲ, ನನ್ಗೂ ಅದೇ ತರ ಸಮಸ್ಯೆ ಇದೆ ಅಂತ. ಮಿರರ್ ನಲ್ಲಿ ನನ್ ಬದಲು ಬೇರೆ ಅವನ್ ಕಾಣಿಸ್ತಾ ಇದ್ದಾನೆ. ಇದನ್ ಕೇಳಿ ಡಾಕ್ಟರ್ ಹಾಗೂ ದಿಯಾ ಅವ್ರ ಅತ್ತೆಗೆ ಗಾಬರಿ ಆಗುತ್ತೆ. ಇಬ್ರು ಬಾಡಿನ ಫುಲ್ ಸ್ಕ್ಯಾನ್ ಮಾಡ್ತಾರೆ, ಆದ್ರೆ ಎಲ್ಲ ನಾರ್ಮಲ್ ಆಗೇ ಇದೆ. ಡಾಕ್ಟರ್ ಹೇಳ್ತಾರೆ ಇದು ಸೈಕಾಲಜಿಕಲ್ ಪ್ರಾಬ್ಲಮ್, ದೆವ್ವ ಭೂತ ಅದೆಲ್ಲ ಏನು ಇಲ್ಲ. ಸದ್ಯಕ್ಕೆ ನಿಮ್ಗೆ ಇರೋ ಸಮಸ್ಯೆಗೆ ಹೇಗ್ ಟ್ರೀಟ್ಮೆಂಟ್ ಶುರು ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ತರದ ಕೇಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವ್ರಿಬ್ರಿಗೆ ಕಾಲ್ ಮಾಡಿದಾಗ ಅಥವಾ ಕಿವಿ ಮುಚ್ಕೊಂಡು ಮಾತಾಡಿದಾಗ ಏನು ಇರಿಟೇಟಿಂಗ್ ವಾಯ್ಸ್ ಕೇಳಿಸುತ್ತೆ ಅಂತ ಹೇಳಿದಾಗ ಅದೆಲ್ಲ ಏನು ಟೆನ್ಷನ್ ಆಗ್ಬೇಡಿ. ಮಿರರ್ ನಲ್ಲಿ ನಿಮ್ ಬದಲು ಬೇರೆ ಅವ್ರನ್ನ ನೋಡ್ತಾ ಇದ್ದೀರಾ ಅಲ್ವಾ, ಅದ್ರಿಂದಾನೇ ಹಾಗ ಅನ್ನಿಸ್ತಾ ಇದೆ ಅಷ್ಟೇ. ನಾವು ಇದನ್ನ ಹ್ಯಾಲುಸಿನೇಷನ್ ಅಂತ ಕರಿತೀವಿ. ಕಾಮನ್ ಆಗಿ ನಾವು ಮಾತಾಡುವಾಗ ಕಿವಿ ಮುಚ್ಕೊಂಡು ಮಾತಾಡಿದ್ರೆ ಎಕೋ ತರ ಕೇಳಿಸುತ್ತೆ, ಅದೇ ತರನೇ ಇದು ಕೂಡ. ಸರಿ, ಒಂದ್ಸಲ ಮಿರರ್ ಮುಂದೆ ಬಾ ಅಂತ ಕರೀತಾರೆ. ಮಿರರ್ ನೋಡಿದ ಡಾಕ್ಟರ್ಗೆ ಜೀವ ಬಾಯಿಗೆ ಬಂದಿದೆ. ಅರ್ಜುನ್ ಕೇಳ್ತಾನೆ, ಸರ್ ನಮ್ಗೆ ಮಿರರ್ ನಲ್ಲಿ ಕಾಣಿಸ್ತಾ ಇರೋ ಕಪಲ್ ಯಾರು, ಅವ್ರು ಬದುಕಿದ್ದಾರಾ ಅಥವಾ ಸತ್ತೋಗಿದ್ದಾರಾ ಅಂತ. ಡಾಕ್ಟರ್ ಹೇಳ್ತಾರೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಿಮ್ಗೆ ಮಿರರ್ ನಲ್ಲಿ ಕಾಣ್ತಾ ಇರೋ ಕಪಲ್ ಬದುಕಿದ್ದಾರಾ ಇಲ್ವಾ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಹೇಳಿದ್ದೀನಿ ಅಂತ. ಹಾಸ್ಪಿಟಲ್ಗೆ ಬಂದ ಕಮಿಷನರ್ಗೆ ಮಿರರ್ ನೋಡಿ ಗಾಬರಿ ಆಗುತ್ತೆ. ಡಾಕ್ಟರ್ ಕಮಿಷನರ್ಗೆ ಹೇಳ್ತಾರೆ, ಮಿರರ್ ನಲ್ಲಿ ಕಾಣಿಸ್ತಾ ಇರೋ ಆ ವ್ಯಕ್ತಿ ಯಾರು ಅನ್ನೋದನ್ನ ಕಂಡು ಹಿಡಿಬೇಕು, ಆಗ್ಲೇ ನನ್ಗೆ ಇವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಕ್ಲಾರಿಟಿ ಸಿಗುತ್ತೆ ಅಂತ. ಕಮಿಷನರ್ ಒಪ್ಕೋತಾರೆ. ಈ ಡಿವೈಸ್ ಹೆಸರು EVP. ಏನಾದ್ರೂ ದೆವ್ವ ಇದ್ರೆ ಅಥವಾ ಏನಾದ್ರೂ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಇದ್ರೆ ಅದನ್ನ ಈ ಡಿವೈಸ್ ಕ್ಯಾಪ್ಚರ್ ಮಾಡುತ್ತೆ. ಹಾಲಿವುಡ್ ಸಿನಿಮಾಗಳಲ್ಲಿ ತೋರಿಸ್ತಾರೆ ಅಲ್ವಾ, ಸೇಮ್ ಅದೇ ತರದ ಡಿವೈಸ್ ಇದು. ಓಕೆ, ನೀನ್ ಇವಾಗ ಮಾತಾಡು. ನಿನ್ನೊಳಗಡೆ ನಿಜವಾಗ್ಲೂ ದೆವ್ವ ಇದ್ರೆ ಅದ್ರ ವಾಯ್ಸ್ ಕೇಳುತ್ತೆ, ಇಲ್ಲ ನೀನ್ ಮಾತ್ರ ಮಾತಾಡ್ತಾ ಇದ್ರೆ ಏನು ಕೂಡ ರೆಕಾರ್ಡ್ ಆಗಲ್ಲ ಅಂತ. ಸೊ ಇವನು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಪ್ಲೇ ಮಾಡಿ ನೋಡಿದಾಗ ಏನು ರೆಕಾರ್ಡ್ ಆಗಿಲ್ಲ. ಸೊ ನೋಡಿದ್ರ ಏನು ರೆಕಾರ್ಡ್ ಆಗಿಲ್ಲ ಅಂದ್ರೆ ದೇರ್ ಇಸ್ ನೋ ಗೋಸ್ಟ್. ಮನೆಗೆ ಹೋಗಿ ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಅವನ್ನ ಕಳಿಸಿ. ಈಗ ಕಮಿಷನರ್ಗೆ ಡಾಕ್ಟರ್ ಒಂದು ಶಾಕಿಂಗ್ ವಿಷಯನ ಹೇಳ್ತಾರೆ. ಅವನಲ್ಲಿ ರಿಷಿ ಬದಲು ಬೇರೆ ಅವನ್ನ ಕಾಣ್ತಾ ಇದ್ದಾನೆ, ಅಂದ್ರೆ ಅವನ್ ಬಾಡಿಲಿ ದೆವ್ವ ಇದೆ ಅಂತಾನೆ ಅರ್ಥ. ಈ ವಿಷಯನ ಒಬ್ಬ ಪೇಷಂಟ್ ಗೆ ಹೇಳಿದ್ರೆ ಅವನ್ ಕತೆ ಏನಾಗುತ್ತೆ ಗೊತ್ತಾ? ಅದಕ್ಕೇನೆ ನಾನು ಅವನಿಗೆ ಇದೊಂದು ಮೆಡಿಕಲ್ ಸಮಸ್ಯೆ ಅಷ್ಟೇ ಅಂತ ಹೇಳ್ದೆ. ಆಕ್ಚುಲಿ ಇದು ಡಮ್ಮಿ ಮಷೀನ್, ಇದೇ ಒರಿಜಿನಲ್ ಮಿಷಿನ್. ಅವನ್ ಮಾತಾಡುವಾಗ ಇದನ್ನ ಆನ್ ಮಾಡಿದ್ದೆ. ಒನ್ಸ್ ಪ್ಲೇ ಮಾಡೋಣ ಅಂತ ಆನ್ ಮಾಡಿದಾಗ ಶಾಕಿಂಗ್ಲಿ ದೆವ್ವದ ವಾಯ್ಸ್ ಮಾತ್ರ ಕೇಳ್ತಾ ಇದೆ. ಡಾಕ್ಟರ್ ಸೇರಿದಂತೆ ಕಮಿಷನರ್ ಗೆ ಶಾಕ್ ಆಗುತ್ತೆ. ಕಟ್ ಮಾಡಿದ್ರೆ ರಿಷಿ ಡಾಕ್ಟರ್ ನ ಮೀಟ್ ಆಗಿ, ನೀವು ನನ್ನ ಹೊರಗಡೆ ಕಳಿಸಿದಾಗ ನಾನು ಅಲ್ಲೇ ವೇಟ್ ಮಾಡ್ತಾ ಇದ್ದೆ. ಆಗ ಕಮಿಷನರ್ ಹೊರಗಡೆ ಬಂದು ಒಬ್ರೇ ಮಾತಾಡ್ತಾ ಇದ್ರು. ಸೊ ನನ್ಗೆ ಅಲ್ಲೇ ಡೌಟ್ ಬಂತು, ನೀವು ನನ್ನ ಹತ್ರ ಏನೋ ಹೈಡ್ ಮಾಡ್ತಾ ಇದ್ದೀರಾ. ಆಗ ಡಾಕ್ಟರ್, ನೋಡು ರಿಷಿ, ಒಬ್ಬ ಡಾಕ್ಟರ್ ಆಗಿ ಹೇಗೆ ನಿನ್ನೊಳಗಡೆ ದೆವ್ವ ಇದೆ ಅಂತ ಹೇಳಿ ಒಬ್ಬ ಪೇಷಂಟ್ ಗೆ ಹೆದರ್ಸ್ದೆ ಟ್ರೀಟ್ಮೆಂಟ್ ಕೊಡೋದೆ ಒಬ್ಬ ಡಾಕ್ಟರ್ ನ ಕೆಲ್ಸ. ನಾನ್ ಕೂಡ ಅದೇ ಮಾಡ್ದೆ. ಹೌದು, ನಿನ್ ದೇಹದಲ್ಲಿ ಇರೋದು ದೆವ್ವಾನೆ. ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡ, ನನ್ಗೆ ಸ್ವಲ್ಪ ಟೈಮ್ ಕೊಡು ಅಂತ. ನೆಕ್ಸ್ಟ್ ಡೇ ಇಬ್ಬರನ್ನ ಹಾಸ್ಪಿಟಲ್ಗೆ ಕರೆಸಿ ಈಗ ಕಮಿಷನರ್ ಹೇಳ್ತಾರೆ, 4 ದಿನದ ಹಿಂದೆ ಸಿಟಿ ಔಟ್ಸೈಡ್ ನಲ್ಲಿ ಒಂದು ಆಕ್ಸಿಡೆಂಟ್ ನಡೆದಿದೆ. ಅರ್ಜುನ್ ಮಾಧವಿ ಅನ್ನೋ ಕಪಲ್ ಆಕ್ಸಿಡೆಂಟ್ ಆದ ಸ್ಪಾಟ್ ನಲ್ಲೇ ತೀರ್ ಹೋದ್ರು ಅಂತ. ಸೇಮ್ ಸ್ಪಾಟ್ ನಲ್ಲೇ ನಮಗೂ ಆಕ್ಸಿಡೆಂಟ್ ಆಯ್ತು ಅಂತ ಇವರಿಬ್ರು ಹೇಳ್ತಾರೆ. ಸೊ ಆಕ್ಸಿಡೆಂಟ್ ನಲ್ಲಿ ಸತ್ತಿರೋ ಅರ್ಜುನ್ ಹಾಗೂ ಮಾಧವಿನೇ ನಿಮ್ಗೆ ಮಿರರ್ ನಲ್ಲಿ ಕಾಣ್ತಾ ಇರೋದು ಅಂತ. ಈಗ ಒಂದು ನ್ಯೂಸ್ ಪೇಪರ್ ನ ತೋರಿಸ್ತಾರೆ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಆಕ್ಸಿಡೆಂಟ್ ನಲ್ಲಿ ಸತ್ತಿರೋ ಅರ್ಜುನ್ ಹಾಗೂ ಮಾಧವಿ ಇವರಿಬ್ರೆ. ಅಂದ್ರೆ ಇವರಿಬ್ರಿಗೆ ಮಿರರ್ ನಲ್ಲಿ ಕಾಣ್ತಾ ಇರೋ ರಿಷಿ ಹಾಗೂ ದಿಯಾ ಅವರಿಬ್ರು ಬದುಕಿದ್ದಾರೆ, ಇವರಿಬ್ರು ಸತ್ತೋಗಿದ್ದಾರೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಆಕ್ಸಿಡೆಂಟ್ ನಲ್ಲಿ ಸತ್ತಿರೋ ಅರ್ಜುನ್ ಹಾಗೂ ಮಾಧವಿಯ ಆತ್ಮಗಳು ರಿಷಿ ಹಾಗೂ ದಿಯಾ ಬಾಡಿಲಿ ಸೇರ್ಕೊಂಡು ನಾವಿಬ್ರು ಬದುಕಿದ್ದೀವಿ, ನಮ್ಗೆ ಮಿರರ್ ನಲ್ಲಿ ಕಾಣಿಸ್ತಾ ಇರೋ ರಿಷಿ ಹಾಗೂ ದಿಯಾ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ.
ಆದ್ರೆ ನಿಜವಾಗ್ಲೂ ಸತ್ತೋಗಿರೋದು ಅರ್ಜುನ್ ಹಾಗೂ ಮಾಧವಿ, ಅಂದ್ರೆ ಇವರಿಬ್ರೆ. ಸೊ ಈಗ ಕತೆ ಕೇಳ್ತಾ ಇದ್ದವ್ರು, ಸೊ ಹಾಗಾದ್ರೆ ನೀವು ಇಷ್ಟೊತ್ತು ಸತ್ತೋಗಿರೋ ಅರ್ಜುನ್ ಕತೆ ಹೇಳಿದ್ರಾ ಅಂತ. ಡಾಕ್ಟರ್ ಹೇಳ್ತಾರೆ, ಅದೇ ಈ ಕೇಸ್ನ ಸ್ಪೆಷಾಲಿಟಿ. ಅರ್ಜುನ್ ಸತ್ತೋಗಿ ರಿಷಿ ಬಾಡಿನ ಸೇರ್ಕೊಂಡು ನನ್ ಬಾಡಿ ಒಳಗಡೆನೆ ರಿಷಿ ಸೇರ್ಕೊಂಡಿದ್ದಾನೆ ಅಂತ ಭಯ ಪಡ್ತಿದ್ದ. ಈಗ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇವರಿಬ್ಬರಿಗೆ ಗೊತ್ತಾಗಿದೆ ನಾವಿಬ್ರು ಸತ್ತೋಗಿ ರಿಷಿ ಹಾಗೂ ದಿಯಾ ಬಾಡಿಲಿ ಸೇರ್ಕೊಂಡಿದ್ದೀವಿ ಅಂತ. ಅಸಲಿಗೆ ಈ ರಿಷಿ ದಿಯಾ ಯಾರು? ಅವ್ರ ಬಾಡಿ ಒಳಗಡೆ ನಾವು ಹೇಗ್ ಬಂದ್ವಿ? ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಥವಾ ಸೆಲ್ಫಿನಲ್ಲಿ ನಾವಿಬ್ರೆ ಅವ್ರಿಗೆ ಕಾಣಿಸ್ತಾ ಇದ್ದೀವಿ, ಆದ್ರೆ ನಾವು ಅವರೇ ನಮ್ಗೆ ಕಾಣಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಸೊ ನಾವು ಹೇಗೆ ಸತ್ತೋದ್ವಿ ಅನ್ನೋದ್ನ ಫಸ್ಟ್ ಕಂಡು ಹಿಡಿಬೇಕು. ಈ ಮನೆ ನಮ್ದಲ್ಲ, ಇದು ರಿಷಿ ಹಾಗೂ ದಿಯಾಗೆ ಸೇರಿದ್ದು. ನಮ್ಮನೆ ಎಲ್ಲಿದ್ಯೋ ನಮ್ಗೆ ಗೊತ್ತೇ ಇಲ್ಲ. ಸೊ ಈಗ ಇಬ್ರು ಒಂದು ಪ್ಲಾನ್ ಮಾಡ್ತಾರೆ. ಈಗ ಅರ್ಜುನ್ ಮಿರರ್ ಮೂಲಕ ರಿಷಿ ಜೊತೆ ಮಾತಾಡ್ತಾನೆ. ಫಸ್ಟ್ ರಿಷಿ ಭಯ ಪಟ್ರುನು ನಿಧಾನಕ್ಕೆ ಕ್ಲೋಸ್ ಆಗೋದಕ್ಕೆ ಶುರು ಮಾಡ್ತಾನೆ. ಅರ್ಜುನ್ ಹೇಳ್ತಾನೆ, ನನ್ನಿಂದ ನಿನ್ಗೆ ತುಂಬಾ ತೊಂದರೆ ಆಗ್ತಿದೆ. ನಾನು ನಿಮ್ ಬಾಡಿ ಒಳಗಡೆ ಹೇಗ್ ಬಂದೆ ಅಂತಾನೆ ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಮಿಸ್ಟ್ರಿನ ಕ್ರ್ಯಾಕ್ ಮಾಡಿದ್ರೆ ಮಾತ್ರ ನಾನ್ ನಿಮ್ ಬಾಡಿನ ಹೇಗ್ ಬಿಟ್ಟೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. 4 days ಬ್ಯಾಕ್ ಆ ಸ್ಮಶಾನದ ದಾರಿಯಲ್ಲಿ ನೀವೇನಾದ್ರೂ ಕಾರ್ನಲ್ಲಿ ಬಂದ್ರ ಅಂತ ಕೇಳಿದಾಗ ರಿಷಿ ಹೇಳ್ತಾನೆ, ಹೌದು, ನಾನು ಹಾಗೂ ನನ್ ವೈಫ್ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಬರೋ ದಾರಿಯಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಯಾರಾದ್ರೂ ಇದ್ರೆ ಹೆಲ್ಪ್ ಮಾಡೋಣ ಅಂತ ಕಾರ್ ಹತ್ರ ಹೋದ್ವಿ, ಆದ್ರೆ ಅಲ್ಲಿ ಯಾರು ಇರ್ಲಿಲ್ಲ. ಸರಿ ಅಂತ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ದೆ, ಆದ್ರೆ ನನ್ ಕಿವಿಲಿ ಯಾವ್ದೋ ವಾಯ್ಸ್ ಕೇಳ್ತಾ ಇತ್ತು. ನನ್ನಿಂದ ಕಾಲ್ ಮಾಡೋಕೆ ಆಗ್ತಾನೆ ಇರ್ಲಿಲ್ಲ. ಆಮೇಲೆ ನಿಧಾನಕ್ಕೆ ನೀವಿಬ್ರು ನಮ್ ಬಾಡಿನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಮನೆಗ್ ಬಂದಾಗ ಮಿರರ್ ನಲ್ಲಿ ನನ್ಗೆ ನೀವು, ನನ್ ವೈಫ್ ದಿಯಾಗೆ ನಿಮ್ ವೈಫ್ ಕಾಣೋದಕ್ಕೆ ಶುರುವಾದ್ರು. ಕಟ್ ಮಾಡಿದ್ರೆ ಡಾಕ್ಟರ್ ನ ಮೀಟ್ ಆಗಿ, ಸರ್ ನಾವಿಬ್ರು ಹೇಗೆ ರಿಷಿ ಹಾಗೂ ದಿಯಾ ಬಾಡಿನ ಸೇರ್ಕೊಂಡ್ವಿ ಅಂತಾನೆ ಗೊತ್ತಿಲ್ಲ. ಡಾಕ್ಟರ್ ಹೇಳ್ತಾರೆ, ಸಮಸ್ಯೆ ಏನಂದ್ರೆ ನೀನ್ ಸತ್ತೋಗಿರೋ ವಿಷಯನೇ ನಿನ್ಗೆ ಗೊತ್ತಿಲ್ಲ, ಆದ್ರೆ ರಿಯಾಲಿಟಿನಲ್ಲಿ ನೀನ್ ಹಾಗೂ ನಿನ್ ವೈಫ್ ತೀರ್ ಹೋಗಿದ್ದೀರಾ. ಅಂದ್ರೆ ರಿಷಿ ಮೆಮೊರಿ ಆಕ್ಟಿವ್ ಆಗಿದೆ, ನಿನ್ ಮೆಮೊರಿ ಇರೇಸ್ ಆಗಿದೆ ಅಂತ ಅರ್ಥ. ರಿಷಿ ಮಾಡ್ತಿರೋ ಆಕ್ಟಿವಿಟೀಸ್ ನ ನೀನೇ ಮಾಡ್ತಿರೋದಾಗಿ ಅನ್ಕೋತಾ ಇದ್ದೀಯಾ. ಈ ಕಡೆ ಕಮಿಷನರ್ಗೆ ಈ ಕೇಸ್ ನ ಹೇಗೆ ಎಂಕ್ವೈರಿ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ರಿಷಿ ಬಾಡಿ ಸೇರ್ಕೊಂಡಿರೋ ಅರ್ಜುನ್ ಕಮಿಷನರ್ಗೆ ಕಾಲ್ ಮಾಡಿ ಅರ್ಜುನ್ ಮನೆ ಅಡ್ರೆಸ್ ನ ತಿಳ್ಕೊತಾನೆ. ಸೊ ಈಗ ಅದೇ ಅಡ್ರೆಸ್ ಗೆ ಹೋದಾಗ ಅರ್ಜುನ್ಗೆ ಅವನು ಇಲ್ಲಿ ಕಳೆದ ಕ್ಷಣಗಳು ನೆನಪಾಗುತ್ತೆ. ಮನೆ ಹತ್ರ ಹೋದಾಗ ಅರ್ಜುನ್ ತೀರ್ ಹೋಗಿರೋದ್ರಿಂದ ಅವ್ರ ಅಪ್ಪ ಅಮ್ಮ ದುಃಖದಲ್ಲಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅವ್ರ ಜೊತೆ ಮಾತಾಡೋದಕ್ಕೆ ಆಗಲ್ಲ ಅಂತ ರಿಟರ್ನ್ ಬರ್ತಾರೆ. ನಮ್ ತಾಯಿ ತಂದೆ ಅಳೋದ್ನ ನೋಡೋದಕ್ಕೆ ಆಗ್ತಿಲ್ಲ ಅಂತ ಮಿರರ್ ನ ನೋಡ್ಕೊಂಡು ರಿಷಿ ಜೊತೆ ಮಾತಾಡ್ತಾನೆ. ಸೊ ರಿಷಿಗೂ ಸಿಚುವೇಶನ್ ಅರ್ಥ ಆಗುತ್ತೆ. ಈಗ ಮಾಧವಿ ಮಿರರ್ ಮೂಲಕ ದಿಯಾಗೆ ಅವಳ ಲವ್ ವಿಷಯನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಕ್ಚುಲಿ ಕಾಲೇಜ್ ಡೇಸ್ ನಲ್ಲೇ ಮಾಧವಿ ಅರ್ಜುನ್ ನ ಲವ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಆದ್ರೆ ಇವರಿಬ್ಬರು ಲವ್ ವಿಷಯ ಮಾಧವಿ ಅವ್ರ ತಂದೆಗೆ ಗೊತ್ತಾಗಿದ್ರಿಂದ ಗಲಾಟೆ ನಡೆದಿದೆ. ಅರ್ಜುನ್ ಅವ್ರ ತಂದೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಆದ್ರೆ ಮಾಧವಿ ಅವ್ರ ತಂದೆ ಕೇಳೋದಕ್ಕೆ ರೆಡಿನೇ ಇಲ್ಲ. ನಂತರ ಅರ್ಜುನ್ ಮನೆಯವರು ಕೂಡ ಹುಡುಗಿ ಮನೆ ಪೇರೆಂಟ್ಸ್ ಒಪ್ಪದೆ ಈ ಮದ್ವೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಬೇರೆ ದಾರಿ ಇಲ್ದೆ ಮನೆ ಬಿಟ್ಟು ಬಂದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ಇದರಿಂದ ಅರ್ಜುನ್ ಪೇರೆಂಟ್ಸ್ ಕೂಡ ಅವನಿಂದ ದೂರ ಆದ್ರು. ಅದೇ ತರ ಮಾಧವಿ ಅವ್ರ ತಂದೆ ಕೂಡ ಅವಳನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಇಬ್ರು ಎಲ್ಲಾ ಮರ್ತು ಆರಾಮಾಗಿ ಜೀವನ ಮಾಡ್ತಾ ಇದ್ರು. ಮಾಧವಿ ಬರ್ಡೇ ದಿನ ಸೆಲೆಬ್ರೇಟ್ ಮಾಡಿ ರಿಟರ್ನ್ ಬರುವಾಗ ಈ ಆಕ್ಸಿಡೆಂಟ್ ಆಗಿದೆ. ಹೀಗೆ ಎಲ್ಲಾ ವಿಷಯನ ಮಾಧವಿ ದಿಯಾಗೆ ಹೇಳಿದ್ರೆ ಅರ್ಜುನ್ ಕೂಡ ರಿಷಿಗೆ ಈ ಎಲ್ಲಾ ವಿಷಯ ಹೇಳ್ತಾನೆ. ಆ ದಿನ ಮಾಧವಿ ಚರ್ಚ್ ಫಾದರ್ ನ ಮೀಟ್ ಆದಾಗ ಅವರೊಂದು ಇನ್ಸಿಡೆಂಟ್ ಬಗ್ಗೆ ಹೇಳಿರ್ತಾರೆ. ಗ್ರೀಸ್ ನ ಒಂದು ಸಣ್ಣ ಹಳ್ಳಿಯಲ್ಲಿ ದುಷ್ಟಶಕ್ತಿನ ಪಡ್ಕೊಳ್ಳೋದಕ್ಕೆ ಒಬ್ಬ ಮಂತ್ರವಾದಿ ಊರಿನ ಜನರನ್ನ ಬಲಿ ಕೊಡ್ತಾ ಇದ್ದ. ಇದನ್ನ ತಿಳ್ಕೊಂಡ ಊರಿನ ಜನ ಅವನ್ನ ಸಾಯಿಸ್ಬಿಟ್ರು. ಆದ್ರೆ ಕೆಲವು ವರ್ಷಗಳ ನಂತರ ಒಬ್ಬ ಚಿಕ್ಕ ಹುಡುಗನಿಗೆ ಮಿರರ್ ನಲ್ಲಿ ಆ ಸತ್ತೋದ ಮಂತ್ರವಾದಿ ಕಾಣಿಸ್ಕೊತಾ ಇದ್ದ. ಮಂತ್ರವಾದಿನ ಆ ಹುಡುಗನ್ ಬಾಡಿಯಿಂದ ಹೊರಗಡೆ ತೆಗಿಯೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಸಾಧ್ಯನೇ ಆಗ್ಲಿಲ್ಲ. ಅದಕ್ಕೆ ಬೇರೆ ದಾರಿ ಇಲ್ದೆ ಆ ಹುಡುಗನ್ನ ಸಾಯಿಸ್ಬಿಟ್ರು. ಸೊ ಈಗ ಟೆಕ್ನಾಲಜಿ ಅನ್ನೋದು ತುಂಬಾ ಮುಂದುವರೆದಿದೆ. ನಾನ್ ಹೇಗಾದ್ರೂ ನಿನ್ ಬಾಡಿ ಬಿಟ್ಟು ಹೋಗೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ನೋಡ್ತೀನಿ ಅಂತ. ಈ ಎಲ್ಲಾ ವಿಷಯನ ಮಾಧವಿ ಕೂಡ ಮಿರರ್ ನೋಡ್ಕೊಂಡು ದಿಯಾಗೆ ಹೇಳ್ತಾಳೆ. ರಾತ್ರಿ ಅರ್ಜುನ್ಗೆ ಕೆಲವೊಂದು ವಿಷಯ ನೆನಪಾಗುತ್ತೆ. ಆಕ್ಸಿಡೆಂಟ್ ಆದಾಗ ಮಾಧವಿ ಸ್ಪಾಟ್ ನಲ್ಲೇ ತೀರು ಹೋಗಿರ್ತಾಳೆ. ಇವನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದ. ಆಗ ಯಾರು ಸ್ಟ್ರೇಂಜರ್ಸ್ ಇವರಿಬ್ಬರನ್ನ ನೋಡಿ ಕಾರ್ ಗ್ಲಾಸ್ ನ ಹೊಡೆದಾಕ್ತಾರೆ. ಸೊ ಹಾಗಾದ್ರೆ ನಮ್ದು ಆಕ್ಸಿಡೆಂಟ್ ಅಲ್ಲ, ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ಸುತ್ತೆ. ಯಾರೋ ನಮ್ನ ಸುತ್ಕೊಂಡು ಹೋಗೋದಕ್ಕೆ ಹೇಳಿ ಹೀಗ್ ಮಾಡಿದ್ದಾರೆ. ಈ ವಿಷಯನ ಮಾಧವಿಗೆ ಹೇಳ್ತಾನೆ. ನಮ್ಮಿಬ್ಬರನ್ನ ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಆಮೇಲೆ ಅದು ಆಕ್ಸಿಡೆಂಟ್ ಅನ್ನೋ ತರ ಫ್ರೇಮ್ ಆಗಿದೆ. ಮಾಧವಿ ಹೇಳ್ತಾಳೆ, ಅರ್ಜುನ್ ಈಗ ನೀನು ಏನೇ ಮಾಡಿದ್ರೂನು ಇದರಿಂದ ರಿಷಿಗೆ ತೊಂದರೆ ಆಗುತ್ತೆ ಅಂತ. ಕಟ್ ಮಾಡಿದ್ರೆ ಡಾಕ್ಟರ್ ರಿಷಿ ತಾಯಿಗೆ ಹೇಳ್ತಾರೆ,
ಆ ಎರಡು ಆತ್ಮಗಳು ರಿಷಿ ಹಾಗೂ ದಿಯಾ ಬಾಡಿಲಿ ಸೇರ್ಕೊಂಡಿರೋದ್ರಿಂದ ಅವರಿಬ್ರು ಪ್ರಾಣಕ್ಕೆ ಅಪಾಯ ಇದೆ. ಯಾಕಂದ್ರೆ ಬ್ರೈನ್ ಒಂದೇ ಸಮಯಕ್ಕೆ ಎರಡೆರಡು ಕಮಾಂಡ್ ಗಳನ್ನ ಫಾಲೋ ಮಾಡೋದಕ್ಕಾಗಲ್ಲ. ರೀಸೆಂಟ್ಲಿ ರಿಷಿ ರಕ್ತವಾಂತಿ ಆಗ್ತಿದೆ ಅಂತ ನನ್ನ ಹತ್ರ ಹೇಳ್ತಿದ್ದ. ದಟ್ ಮೀನ್ಸ್ ರಿಷಿ ಬ್ರೈನ್ ಕೊಲ್ಯಾಪ್ಸ್ ಆಗ್ತಿದೆ ಅಂತ ಅರ್ಥ. ಇದನ್ ಕೇಳಿ ರಿಷಿ ಅವ್ರ ತಾಯಿಗೆ ಗಾಬರಿ ಆಗುತ್ತೆ. ಅರ್ಜುನ್ ಒಂದಿನ ಫೋನ್ ಅಲ್ಲಿ ಮಾತಾಡ್ತಾ ಇರುವಾಗ ಆ ದಿನ ಆಕ್ಸಿಡೆಂಟ್ ಆಗಿ ರೋಡ್ ಬ್ಲಾಕ್ ಆಗಿದೆ, ಬೇರೆ ರೂಟ್ ಅಲ್ಲಿ ಹೋಗಿ ಅಂತ ಒಬ್ಬ ವ್ಯಕ್ತಿ ಹೇಳಿರ್ತಾನೆ ಅಲ್ವಾ. ಅವನ್ನ ನೋಡಿ ಫಾಲೋ ಮಾಡ್ಕೊಂಡು ಹೋದಾಗ ಈಗ್ಲೇ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ಆ ದಿನ ಮಾಧವಿ ಹಾಗೂ ಫ್ರೆಂಡ್ಸ್ ನ ಸೇವ್ ಮಾಡುವಾಗ ಒಂದು ಚಿಕ್ಕ ಹುಡುಗಿ ತಂದೆ ಹಾಗೂ ಅವನ್ ಕಡೆಯವ್ರಿಗೆ ಸರಿಯಾಗಿ ಚಾರ್ಜ್ ಮಾಡಿರ್ತಾನೆ ಅಲ್ವಾ. ಅವರಲ್ಲಿ ಒಬ್ಬನೇ ಆ ದಿನ ಆಕ್ಸಿಡೆಂಟ್ ಆಗಿ ರೋಡ್ ಬ್ಲಾಕ್ ಆಗಿದೆ ಅಂತ ಹೇಳಿ ಇವ್ರನ್ನ ಬೇರೆ ರೂಟ್ ನಲ್ಲಿ ಕಳಿಸಿರ್ತಾನೆ. ಸೊ ಹಾಗಾದ್ರೆ ಇವರೇ ಪ್ಲಾನ್ ಮಾಡಿ ನಮ್ನ ಸಾಯಿಸಿದ್ದಾರೆ ಅನ್ಸುತ್ತೆ ಅಂತ ಅರ್ಜುನ್ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಅವ್ರಿಗೆಲ್ಲ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ಕಟ್ ಮಾಡಿದ್ರೆ ಕಮಿಷನರ್ ಅರ್ಜುನ್ ನ ಕರೆಸಿ ಅವ್ರು ಎಂಕ್ವೈರಿನಲ್ಲಿ ಗೊತ್ತಾದ ವಿಷಯನ ಹೇಳೋದಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಆ ರೂಟ್ ನಲ್ಲಿ ಆಪೋಸಿಟ್ ಕಾರ್ ನಲ್ಲಿ ಬರ್ತಿದ್ದ ವ್ಯಕ್ತಿ ಹೇಳೋ ಪ್ರಕಾರ ನಾನ್ ಕರೆಕ್ಟ್ ಆಗಿ ಬರ್ತಿದ್ದೆ, ಇವರೇ ರಾಂಗ್ ರೂಟ್ ಅಲ್ಲಿ ಬರ್ತಿದ್ರು ಅಂತ. ನೆಕ್ಸ್ಟ್ ಅರ್ಜುನ್ ಇದಕ್ಕೂ ಮುಂಚೆ ಅಟ್ಯಾಕ್ ಮಾಡಿದ ಗ್ಯಾಂಗ್ ಅವ್ರನ್ನ ಕರೆಸಿ ಎಂಕ್ವೈರಿ ಮಾಡಿದಾಗ ಅವ್ರು ಹೇಳೋ ಪ್ರಕಾರ ಆ ದಿನ ಅರ್ಜುನ್ ನಮ್ಗೆಲ್ಲ ಸರಿಯಾಗಿ ಹೊಡೆದ ಮೇಲೆ ಊರಿನ ಜನ ನಮ್ನ ಗೇಲಿ ಮಾಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ನಮ್ ಬಾಸ್ ಅರ್ಜುನ್ ಕತೆ ಮುಗ್ಸು ಅಂತ ಹೇಳಿದ್ರು. ಅದಕ್ಕೇನೆ ಅರ್ಜುನ್ ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ವಿ. ಅವರಿಬ್ರು ಬರ್ಡೇ ಸೆಲೆಬ್ರೇಟ್ ಮಾಡಿ ರಿಟರ್ನ್ ಬರುವಾಗ ಆಕ್ಸಿಡೆಂಟ್ ಆಗಿ ರೋಡ್ ಬ್ಲಾಕ್ ಆಗಿದೆ, ಬೇರೆ ರೂಟ್ ಅಲ್ಲಿ ಹೋಗಿ ಅಂತ ಹೇಳಿದ್ವಿ. ಆಮೇಲೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವ್ರ ಕತೆ ಮುಗಿಸ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಅರ್ಜುನ್ ಕಾರು ಸೈಡ್ ಅಲ್ಲಿ ನಿಂತಿದ್ದ ರೋಡ್ ರೋಲರ್ ಗೆ ಡಿಕ್ಕಿ ಹೊಡೆದಿದ್ರಿಂದ ಅಲ್ಲಿ ತುಂಬಾ ಜನ ಸೇರಿದ್ರು. ಮೇ ಬಿ ಅವರಿಬ್ರು ಸತ್ತೋಗಿರ್ಬೋದು ಅನ್ಕೊಂಡು ನಾವು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ವಿ ಅಂತ. ಇನ್ನೊಂದು ಟೀಮ್ ನ ಎಂಕ್ವೈರಿ ಮಾಡಿದಾಗ ಆ ದಿನ ನಮ್ ತಾತ ಸತ್ತೋಗಿದ್ರಿಂದ ಬಾಡಿ ಸುಟ್ಟ ಮೇಲೆ ಸ್ಮಶಾನದಲ್ಲೇ ಇದ್ವಿ. ಆಗ್ಲೇ ಇವರಿಬ್ರು ಬರ್ತಿದ್ದ ಕಾರು ರೋಡ್ ರೋಲರ್ ಗೆ ಡಿಕ್ಕಿ ಹೊಡೆದಿತ್ತು. ಹುಡುಗಿ ತೀರ್ ಹೋಗಿದ್ಲು, ಆದ್ರೆ ಹುಡುಗನಿಗೆ ಸ್ವಲ್ಪ ಜೀವ ಇತ್ತು. ಡೋರ್ ತೆಗಿಯೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ಕಾರ್ ವಿಂಡೋನ ಬ್ರೇಕ್ ಮಾಡಿ ಆ ಹುಡುಗನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಆದ್ರೆ ಅಷ್ಟ್ರಲ್ಲಿ ಅವನ್ ಜೀವ ಹೋಗಿತ್ತು. ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿದ್ರಿಂದ ಅವ್ರು ಬಂದು 2 ಡೆಡ್ ಬಾಡೀಸ್ ನ ಹಾಸ್ಪಿಟಲ್ ಗೆ ತಗೊಂಡು ಹೋದ್ರು ಅಂತ. ಸೊ ಈಗ ಅರ್ಜುನ್ಗೆ ಎಲ್ಲಾ ವಿಷಯ ಅರ್ಥ ಆಗುತ್ತೆ. ನಮ್ ಸಾವಿಗೆ ಬೇರೆ ಯಾರು ಕಾರಣ ಅಲ್ಲ, ನಾನ್ ಸರಿಯಾಗಿ ರೋಡ್ ನೋಡ್ಕೊಂಡು ಗಾಡಿ ಓಡಿಸದೆ ಇದ್ದಿದ್ರಿಂದಾನೇ ಈ ಆಕ್ಸಿಡೆಂಟ್ ಆಗಿ ತೀರ್ ಹೋಗಿದ್ದೀವಿ ಅಂತ. ಇದ್ರ ಬಗ್ಗೆ ಮಾಧವಿ ಜೊತೆ ಮಾತಾಡ್ತಾ ಇಬ್ರು ಅಳ್ತಾ ಇದ್ದಾರೆ. ನನ್ನಿಂದ ಬಾಳಿ ಬದುಕಬೇಕಾಗಿದ್ದ ನೀನ್ ಕೂಡ ಸತ್ತೋದೆ ಅಂತ. ಮಾಧವಿ ಹೇಳ್ತಾಳೆ, ಆ ಆಕ್ಸಿಡೆಂಟ್ ನಲ್ಲಿ ನಾನ್ ಬದುಕಿ ನೀನ್ ಸತ್ತೋಗಿದ್ರೆ ನಾನ್ ಜೀವಂತವಾಗಿ ಇರ್ತಾನೆ ಇರ್ಲಿಲ್ಲ. ನಡೆದಿದ್ದು ನಡೆದೋಯ್ತು. ಆದಷ್ಟು ಬೇಗ ನಾವು ಇವ್ರ ಬಾಡಿನ ಬಿಟ್ಟು ಹೋಗೋಣ. ನಮ್ಮಿಂದ ರಿಷಿ ಹಾಗೂ ದಿಯಾಗೆ ತುಂಬಾ ಹಿಂಸೆ ಆಗ್ತಿದೆ ಅಂತ. ನೆಕ್ಸ್ಟ್ ರಿಷಿ ಅರ್ಜುನ್ ಪೇರೆಂಟ್ಸ್ ಮನೆಗೆ ಹೋಗಿ ಮಿರರ್ ಮುಂದೆ ನಿಂತ್ಕೊಂಡಾಗ ಅವರಿಗೆ ಅರ್ಜುನ್ ನ ಮಿರರ್ ನಲ್ಲಿ ನೋಡಿ ಶಾಕ್ ಆಗುತ್ತೆ. ರಿಷಿ ಹೇಳ್ತಾನೆ, ಕೊನೆಯದಾಗಿ ಅರ್ಜುನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ದ, ಅದಕ್ಕೇನೆ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ದೀನಿ. ನಾಳೆ ನನ್ಗೆ ಒಂದು ಸರ್ಜರಿ ಮಾಡ್ತಾರೆ. ಒಂದ್ಸಲ ಸರ್ಜರಿ ಮಾಡಿದ್ರೆ ಅರ್ಜುನ್ ನನ್ನಿಂದ ದೂರ ಆಗ್ತಾನೆ ಅಂತ. ಈಗ ಅರ್ಜುನ್ ಪೇರೆಂಟ್ಸ್ ಹತ್ರ ಸಾರಿ ಕೇಳ್ತಾನೆ. ನನ್ಗೆ ಇದ್ದ ಅತಿಯಾದ ಕೋಪ ಹಾಗೇನೆ ಯಾವ ವಿಷಯದಲ್ಲೂ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಅದೇ ಕಾರಣಕ್ಕೇನೆ ಆ ಆಕ್ಸಿಡೆಂಟ್ ಆಯ್ತು. ನನ್ ನೆನ್ಪಲ್ಲಿ ನೀವು ಕೊರಗೋದು ನನ್ಗೆ ಇಷ್ಟ ಇಲ್ಲ, ನೀವು ಆರಾಮಾಗಿರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದೇ ತರ ಮಾಧವಿ ದಿಯಾ ಹತ್ರ ರಿಕ್ವೆಸ್ಟ್ ಮಾಡಿದ್ರಿಂದ ಮಾಧವಿ ಕೂಡ ಅವ್ರ ಪೇರೆಂಟ್ಸ್ ಜೊತೆ ಸ್ವಲ್ಪ ಕಾಲ ಕಳೆಯೋ ಅವಕಾಶ ಸಿಗುತ್ತೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಸರ್ಜರಿ ನಡೆದ್ರೆ ಮತ್ತೆ ನಾವಿಬ್ರು ಒಂದಾಗೋದಕ್ಕೆ ಆಗಲ್ಲ ಅಂತ ಇಬ್ರು ಬೇಜಾರ್ ಮಾಡ್ಕೋತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಯಾವುದೇ ಸರ್ಜರಿ ನಡೀದೇ ಇದ್ರೂನು ರಿಷಿ ಬಾಡಿಯಿಂದ ಅರ್ಜುನ್ ಹಾಗೇನೆ ದಿಯಾ ಬಾಡಿಯಿಂದ ಮಾಧವಿ ಬಿಟ್ಟು ಹೋಗಿರ್ತಾರೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ರಿಷಿ ಹಾಗೂ ದಿಯಾ ಸಹಾಯದಿಂದ ಅವರಿಬ್ರು ಆತ್ಮಗಳು ಅವ್ರ ಪೇರೆಂಟ್ಸ್ ನ ಮೀಟ್ ಆಗೋ ಅವಕಾಶ ಸಿಕ್ಕಿದ್ರಿಂದ ಹಾಗೇನೆ ಅವ್ರ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾದ್ಮೇಲೆ ಅರ್ಜುನ್ ಹಾಗೂ ಮಾಧವಿ ಆತ್ಮಗಳು ರಿಷಿ ಅಂಡ್ ದಿಯಾ ಬಾಡಿನ ಬಿಟ್ಟು ಹೋಯ್ತು ಅಂತ. ಈಗ ಸ್ಟೂಡೆಂಟ್ಸ್ ಎಲ್ಲ ಹೋಗುವಾಗ ಒಬ್ಬ ಮಾತ್ರ ಅರ್ಜುನ್ ಮತ್ತೆ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ಬಂದ್ರೆ ಚೆನ್ನಾಗಿರುತ್ತೆ, ಅವರಿಬ್ರು ಕ್ಯೂಟ್ ಕಪಲ್. ಅರ್ಜುನ್ ಹೋಗೋಕು ಮುಂಚೆ ನನ್ ಜೊತೆ ಒಂದ್ ಮಾತು ಕೂಡ ಹೇಳಿಲ್ಲ ಅಂತ. ಆಗ ಇವನು ಡಾಕ್ಟರ್ ನ ತಬ್ಕೊಂಡು ಅಲ್ಲಿಂದ ಹೋಗುವಾಗ ಅವನ್ ಜೊತೆಲ್ ಬಂದಿದ್ದ ಹುಡುಗಿ ಇವನ್ನ ಅರ್ಜುನ್ ಅಂತ ಕರೆದ್ರೆ ಇವನು ಅವಳನ್ನ ಮಾಧವಿ ಅಂತ ಕರೀತಾನೆ. ಇದನ್ ಕೇಳಿ ಡಾಕ್ಟರ್ಗೆ ಶಾಕ್ ಆಗುತ್ತೆ. ಅಂದ್ರೆ ರಿಷಿ ಹಾಗೂ ದಿಯಾ ಬಾಡಿಯಿಂದ ಹೊರಗಡೆ ಬಂದಿದ್ದ ಅರ್ಜುನ್ ಹಾಗೂ ಮಾಧವಿ ಆತ್ಮಗಳು ಈಗ ಇವರಿಬ್ರು ಬಾಡಿನ ಸೇರ್ಕೊಂಡಿದ್ದೆ ಅಂತ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.